ನಮಸ್ಕಾರ. ಆರ್‌ಸಿಬಿ ಮತ್ತು ಎಸ್‌ಆರ್‌ಎಚ್ ರೋಚಕ ಪಂದ್ಯ ಮುಕ್ತಾಯವಾಗಿದ್ದು, ಈ ಒಂದು ಪಂದ್ಯ ಸೋತ ಮೇಲೆ ಎಸ್‌ಆರ್‌ಎಚ್ ತಂಡದ ನಾಯಕ ಇಶಾನ್ ಕಿಶನ್ ಅವರು ಪ್ರೆಸ್ ಕಾನ್ಫರೆನ್ಸ್‌ನಲ್ಲಿ ಏನು ಮಾತಾಡಿದ್ದಾರೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಮೊದಲಿಗೆ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಈ ಒಂದು ರೋಚಕ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಿಡಿದು ಎಸ್‌ಆರ್‌ಎಚ್ ತಂಡ. ಎಸ್‌ಆರ್‌ಎಚ್ ಪರವಾಗಿ ಇಶಾನ್ ಕಿಶನ್ ಒಂದು ಸ್ಫೋಟಕವಾದ ಇನ್ನಿಂಗ್ಸನ್ನು ಆಡುವ ಮುಖಾಂತರ ಎಸ್‌ಆರ್‌ಎಚ್ ತಂಡದ ಮೊತ್ತವನ್ನು 200ಕ್ಕೆ ಏರಿಸಿದರು. ಈ ಮೂಲಕ ಇಶಾನ್ ಕಿಶನ್ ಅವರ ಎಡಗೈ ದಾಂಡಿಗ ಕೇವಲ 38 ಬಾಲ್ಗೆ ಸ್ಫೋಟಕ 80 ರನ್ನನ್ನು ಹೊಡೆದು ಆರ್‌ಸಿಬಿ ಬೌಲರ್ಗಳ ಬೆವರಿಳಿಸಿದರು. ಇಷ್ಟಾದರೂ ಕೂಡ ಎಸ್‌ಆರ್‌ಎಚ್ ತಂಡ ಈ ಒಂದು ಪಂದ್ಯದಲ್ಲಿ 200 ಹೊಡೆದರೂ ಕೂಡ ಸೋಲು ಕಂಡಿದೆ. ಹೀಗಾಗಿ ಈ ಒಂದು ಪಂದ್ಯ ಸೋತ ಮೇಲೆ ಎಸ್‌ಆರ್‌ಎಚ್ ತಂಡದ ನಾಯಕ ಇಶಾನ್ ಕಿಶನ್ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ್ದು ಈ ಥರ ಹೇಳಿದರು. ಬಟ್ ಈ ಬಾರಿ ನಮ್ಮ ತಂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿತ್ತು. ಬಟ್ ಬಾಲಿಂಗ್ನಲ್ಲಿ ನಮ್ಮ ತರಹದ ಯಾವುದೇ ಥರ ಅಸ್ತ್ರ ಇರಲಿಲ್ಲ. ಹೀಗಾಗಿ ಆರ್‌ಸಿಬಿ ತಂಡದ ಬ್ಯಾಟ್ಸ್ಮನ್ಗಳು ನಮ್ಮ ಬಾಲ್ಗಳಿಗೆ ಸರಿಯಾಗಿ ಬೆಂಡ್ ಎತ್ತಿ ಈ ಒಂದು ಪಂದ್ಯ ಗೆದ್ದರು ಅಂತ ಕೂಡ ಹೇಳಿದರು. ಬಟ್ ಇದಕ್ಕೂ ಮುಂಚೆ ಹೋಗಿ ಈ ಒಂದು ಎಸ್‌ಆರ್‌ಎಚ್ ತಂಡದ ನಾಯಕ ಇಶಾನ್ ಕಿಶನ್ ಅವರು ನಮಗೆ ಈ ಒಂದು ಪಿಚ್ ಮೇಲೆ ವಿರಾಟ್ ಕೊಹ್ಲಿ ಅವರ ವಿಕೆಟ್ ತುಂಬಾ ಮುಖ್ಯವಾಗಿತ್ತು. ಹೀಗಾಗಿ ಅವರ ವಿಕೆಟ್ ತೆಗೆಯುವಲ್ಲಿ ನಮ್ಮ ಬಾಲರ್ಗಳು ಹೆಣಗಾಡಿದ ಹೊರತಾಗಿ ಯಾವುದೇ ತರಹದ ಪ್ರಯತ್ನ ಕೂಡ ವಿಕೆಟ್ ತೆಗೆಯಲು ಮಾಡಿಲ್ಲ. ಹೀಗಾಗಿ ವಿರಾಟ್ ಅವರು ಈಸಿಯಾಗಿ ಈ ಒಂದು ಪಂದ್ಯದಲ್ಲಿ ಅರ್ಧಶತಕ ಕೊಡುವ ಮುಖಾಂತರ ನಮ್ಮ ಮೇಲೆ ಹಿಡಿತ ಸಾಧಿಸಿದರು. ಹೀಗಾಗಿ ಆರ್‌ಸಿಬಿ ತಂಡ ಗೆದ್ದು ಇಲ್ಲಿ ಬೀಗಿದೆ. ಹೀಗಾಗಿ ಇದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಇಶಾನ್ ಕಿಶನ್ ಅವರ ಹೇಳಿದ ಮಾತುಗಳಿವು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಆರ್‌ಸಿಬಿ ಪಂದ್ಯ ಗೆದ್ದ ಬಳಿಕ ನಿಮಗೆ ಹೇಗೆ ಅನಿಸ್ತಂತ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.